ಹಲ್ಲೆಲೂಯಾ. ಎಲ್ಲಿ ತನಕ ನಮಗೆ ಜಸ್ಟ್ ಬೇಕು, ಈಗ ಈಗ ಆರ್ಡರ್ ಹಾಕಿದ್ದೀವಿ, ಕಾಪಿ ಬರಲೆ, ಈಗ ದೇವ್ರಿಗೆ ಹೇಳಿದೀವಿ, ಈಗ ಸದ್ಯ ಕೊಡು, ನೀನು ಕುಳ್ಳಿಲ್ಲ ಅಂದ್ರೆ ನೀ ದೇವ್ರಲ್ಲ, ಕುಳ್ಳಿಲ್ಲ ಅಂದ್ರೆ ನೀ ಸಿಲ್ಮೆ ಮ್ಯಾಗ ಏನಿಲ್ಲ ದೇವ್ರಲ್ಲ. ಈ ತರ ಯಾವತ್ತೀವಿ ಧಮಕಿ ಹಾಕ್ಬೇಡ ದೇವ್ರಿಗೆ. ಇಂಥ ಧಮಕಿಗಳಿಗೆ ದೇವ್ರ ಆಗುತ್ತೆ. ಬಹಳ ಸಲ ಕೇಳ್ಯಾನ, ಬಹಳ ಜನರು ಬಾಯ್ದಾಗಿದ್. ಮತ್ತೆ ಒಬ್ರು ಧಮಕಿ ಬಿ ಸಕ್ಸಸ್ ಮಾಡ್ಕೊಂಡಿಲ್ಲ ದೇವ್ರು. ದೇವ್ರಿಗೆ ಉಬ್ಬಿಸೋದ್ರಿಂದ, ದೇವ್ರಿಗೆ ಅಂದಿಸೋದ್ರಿಂದ, ಬಿಟ್ಟು ಹೋಯ್ತೀನಿ ಅಂದ್ರಿಂದ ದೇವ್ರು ನಿಮ್ಗೇನು ಆಳಲ್ಲ. ಕೈ ಚಂದ ತಿಳ್ಕೊಳ್ರಿ. ಬಿಪ್ಪು ನನ್ನ ಮಗಳು ಬಿಟ್ಟು ಹೋಗ್ತಾ ಅಂದ ನನ್ನ ಬಾಜು, ಅಯ್ಯೋ ಇಟ್ ಸೇವೆ ಮಾಡ ಮಗನು ಹಾಳಾಗ್ತಲ್ಲತನ, ದೇವ್ರಿದೆ ಗೊತ್ತು ಬಿ ತಲೆಗೆ ಇಟ್ಕೊಂಬಲ್ಲ. ಹೋಗ್ತೀಯ, ಹೋಗ್ ನಡಿ ಕಡೆ. ಹಿಂಗೇನಾಗಿ ದೇವ್ರು. ಯಾಕೆ ಗೊತ್ತಾ? ಯಾವಾಗ ಪ್ರೀತಿ ಇತ್ತು, ಈಗ ದೇವರ ಕೋಪ ಆದ ಭೂಮಿ ಮ್ಯಾಗ. ಅಷ್ಟ ಜರೂರತ್ ಯಾರ್ದು ಮನುಷ್ಯಂದಿಲ್ಲ. ಯಾಕೆ ಗೊತ್ತಾ? ನೀನು ರಕ್ಷಿಸ್ಬೇಕು, ಕಾಪಾಡ್ಬೇಕು. ನಿನ್ನ ಪ್ರತಿಫಲ ನಿನ್ನ ಸಲಿಂದ ಅಷ್ಟು ದೇವ್ರ ಕಾಳಜಿ ವಹಿಸ್ಲತ್ತಾನ. ಇಲ್ಲ ಮತ್ತೆ ಇನ್ನೊಬ್ಬಿ ನೀನ್ ಚಾಲೆಂಜ್ ಮಾಡ್ತಾ ಇದ್ದಿದ್ಯಾ, ಇನ್ನೊಬ್ಬಿ ನೀನ್ ಅದೇ ಬೇಡ್ತಾ ಇದೀಯಾ, ಇನ್ನೊಬ್ಬಿ ಗಲೀಜ್ ಬೇಡಿಕೆ ಬೇಡ್ತಾ ಇದ್ದಿದ್ಯಾ. ದೇವ್ರೇ ಗೊತ್ತ, ನನ್ನ ಮನೆಗೆ ಒಂದು ಗಂಟೆ ತೆಗಿ ನೋಡ ದೇವ್ರ ಆತು. ಇಂಥವೆಲ್ಲ ದೇವ್ರ ಸಕ್ಸಸ್ ಮಾಡ್ತಾನ. ಯಗುತ್ ಬಿ ಸಕ್ಸಸ್ ಆಗಲ್ಲ. ಯಗುತ್ ಬಿ ಇಂಥದ್ದು ಬೇಡಿಕೆ ದೇವ್ರು ನೆರವೇರಿಸಲ್ಲ. ಚೆನ್ನಾಗಿ ತಿಳ್ಕೊಡ್ರಿ. ದೇವರು ಯಾವಾಗ ಬಿ ಕೊಡ್ಬೇಕಾದ್ರೂ ಬಹಳ ಬುದ್ಧಿ ಆತ್ಮನ ಧ್ಯಾನದಿಂದ ನಿನ್ನ ಒಳಗಡೆ ಲಕ್ಷಿಸಲಿ. ದೇವ್ರನ್ನ ಬ್ಲೆಸ್ ಮಾಡ್ತಾ